ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಕಳೆದ ಹಲವು ತಿಂಗಳುಗಳಿಂದ ಒಂದು ಲೆಕ್ಕದಲ್ಲಿ ಒಂದೂವರೆ ವರ್ಷದಿಂದಲೂ ನಾವು ಮಾತನಾಡ್ತಾ ಇದ್ದಿದ್ದು ದಿನಬೆಳಗಾದ್ರೆ ಯತ್ನಾಳ ಹಾಗೊಂದ್ಸಲ ಈಗೊಂದ್ಸಲ ಹರಿಹಾಯ್ತಾ ಇದ್ದಾರೆ ಅಂತ. ಇತ್ತೀಚಿನ ದಿನದಲ್ಲಿ ಜಾಸ್ತಿ ವಾಗ್ವಾದಗಳು ಜಾಸ್ತಿ ಆಗಿದ್ವು. ಒಂದು ಕಡೆ ವಿಜೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ. ಆದರೆ ಅಂತಿಮವಾಗಿ ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡಿದೆ. ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಿದೆ. ಇದು ಬಿಗ್ ಬಾಂಬ್ ಯತ್ನಾಳ್ ಬಣದ ಮೇಲೆ. ಅದಾದ ಮೇಲೆ ಈಗ ಚರ್ಚೆಗಳು ಆರಂಭ ಆಗಿದೆ. ಹಾಗಾದ್ರೆ ಯತ್ನಾಳ್ ಬಣ ಏನ್ ಮಾಡ್ತಾ ಇದೆ, ಯತ್ನಾಳ್ರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿ ಹೈಕಮಾಂಡ್ನ ಈ ಪ್ಲಾನ್ ಯಾಕಾಗಿ ಆಗಿದೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಯತ್ನಾಳ್ ಏನ್ ಅನ್ಕೋತಿದ್ದಾರೆ ಅನ್ನೋದಕ್ಕಿಂತ ಬಿಜೆಪಿ ಹೈಕಮಾಂಡ್ ಏನ್ ಅನ್ಕೊಂಡು ಈ ನಿರ್ಧಾರ ತಗೊಂಡಿದೆ ಈಗ? ಸೋಮವಾರ ಮಂಗಳವಾರ ಯತ್ನಾಳ್ ದಿಲ್ಲಿಯಲ್ಲಿದ್ದರು. ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಯತ್ನಾಳ್ ಪಾರ್ಲಿಮೆಂಟ್ ಕ್ಯಾಂಟೀನ್ಗೆ ಹೋದರು. ಪ್ರಭಾಕರ್ ಕೋರೆ, ಮಹಾಂತೇಶ್ ಕವಟಗಿಮಠ್ ಕೂಡ ಜೊತೆಗಿದ್ದರು. ಅಲ್ಲಿ ಅಚಾನಕ್ಕಾಗಿ ಅಮಿತ್ ಶಾ ಮತ್ತು JP ನಡ್ಡಾ ಬಂದರು. ನಡ್ಡಾ ಬಂದು ಕೋರೆಯವ್ರ ಜೊತೆ ಮಾತಾಡ್ತಾರೆ. ಕೋರೆ ಸಾಬ್ ಕೇಸೆ ಹೇ ಕಬ್ ಆಯೆ ಅಂತೆಲ್ಲ ಮಾತಾಡ್ತಾರೆ. ಯತ್ನಾಳ್ರು ಹೋಗಿ ನಡ್ಡಾ ಅವರನ್ನು ವಿಶ್ ಮಾಡ್ತಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ನಡ್ಡಾ ಮಾತಾಡಲ್ಲ, ಅಮಿತ್ ಶಾ ಕಡೆ ಕಣ್ಣು ತೋರಿಸ್ತಾರೆ. ಇವರು ಹೋಗಿ ಅಮಿತ್ ಶಾ ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಅಮಿತ್ ಶಾ ಕೂಡ ಯತ್ನಾಳ್ರನ್ನು ಮಾತಾಡಿಸಲ್ಲ. ಅದಾದ ಸರಿಯಾಗಿ 24 ಗಂಟೆಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಉಚ್ಚಾಟನೆ ಆಗುತ್ತೆ. ಅಂದರೆ ನಾನು ಎರಡೂ ಘಟನೆಗಳನ್ನು ಸಮೀಕರಿಸಿ ನೋಡ್ತಾ ಇಲ್ಲ. ಆದರೆ ಯತ್ನಾಳ್ರು BJP ಹೈಕಮಾಂಡ್ ನಾಯಕರ ದೃಷ್ಟಿಯಲ್ಲಿ ಕಳೆದ 3-4 ತಿಂಗಳಿಂದನೇ ಫಾಲೋಔಟ್ ಆಗಿದ್ದರು. ಅಂದರೆ ಯತ್ನಾಳ್ರನ್ನ ಪಾರ್ಟಿಯಲ್ಲಿ ಇಟ್ಕೊಳ್ಬೇಕಾ, ಇಷ್ಟೆಲ್ಲ ಮಾತಾಡ್ತಾರೆ, 2,500 ಕೋಟಿ ಕೊಟ್ಟವರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟೇ ಅವ್ರಿಗೆ ತಿಳಿಸಿ ಹೇಳಿದರೂ ಕೂಡ ಅವರು ಮಾತಿನ ಮೇಲೆ ಕಡಿವಾಣ ಹಾಕೋಲ್ಲ. ಹೀಗಿರುವಾಗ ಅವರನ್ನು ಪಾರ್ಟಿಯಲ್ಲಿ ಇಟ್ಕೊಂಡು ಉಪಯೋಗ ಏನು ಅಂತ ಅಮಿತ್ ಶಾ, JP ನಡ್ಡಾ ಎಲ್ಲರೂ ಕರ್ನಾಟಕದ ನಾಯಕರನ್ನು ಕೇಳಿದರು. ಆದರೆ ಯತ್ನಾಳ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು, ನಾನು ಲಿಂಗಾಯತ ನಾಯಕನಿದ್ದೀನಿ, ನಾನು ಪಂಚಮಸಾಲಿ ಸಮುದಾಯದಿಂದ ಬರ್ತೀನಿ, ಹೀಗಾಗಿ BJP ಹೈಕಮಾಂಡ್ ಕೂಡ ನನ್ನ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಲ್ಲ, ನನ್ನ ಜನಪ್ರಿಯತೆ ಇದೆ ಅಂತ. ಬಟ್ ಅಂತಿಮವಾಗಿ BJPಯ ಹೈಕಮಾಂಡ್, ನಾವು ಇದನ್ನು ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ವಿ, BJPಯ ಹೈಕಮಾಂಡ್ ಮುಂದೆ A or B ಯಾವುದನ್ನಾದರೂ ಒಂದನ್ನು ಹಿಡಿಬೇಕು ಅಂತಕ್ಕಂಥ ಅನಿವಾರ್ಯತೆ ಬಂತು. ಹೀಗಾಗಿ ಅವರು ವಿಜೇಂದ್ರರನ್ನ ಹಿಡ್ಕೊಂಡು ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. BJP ಹೈಕಮಾಂಡ್ಗೆ ಅನಿಸಿದ್ದು, ಸರಿಯಪ್ಪ, ನಾಳೆ ಯತ್ನಾಳ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ, ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರಿ, ಅವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಉಂಟಾ? ಅವರು ಪದೇ ಪದೇ ಯಡಿಯೂರಪ್ಪನವ್ರ ಮೇಲೆ ಟೀಕೆಗಳನ್ನು ಮಾಡಿ ಪ್ರಸಿದ್ಧರೇ ಹೊರತು, ಏಕಾಂಗಿ ಹೋರಾಟಗಾರನೇ ಹೊರತು, ಹಿ ಈಸ್ ನಾಟ್ ಎ ಟೀಮ್ ಪ್ಲೇಯರ್. ಹಾಗಿರುವಾಗ ಯತ್ನಾಳ್ರನ್ನ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರನ್ನು ಫಾಲೋಔಟ್ ಮಾಡೋಕ್ಕಿಂತ ಯತ್ನಾಳ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಒಂದು ಮೆಸೇಜ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು BJP ಹೈಕಮಾಂಡ್ ಮಾಡಿದೆ ಅಂತ ಅನಿಸುತ್ತೆ. ಅದರ ಅರ್ಥ ಇಷ್ಟೇ, ಹೌಸ್ ಇನ್ ಆರ್ಡರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅಮಿತ್ ಶಾ ಮತ್ತು JP ನಡ್ಡಾ ಆರಂಭಿಸಿದ್ದಾರೆ. ಅತಿಯಾದರೆ ಅಮೃತಾನು ವಿಷ ಆಗತ್ತೆ ಅಂತ ಹೇಳ್ತಾರೆ. ನಾನು ನೋಡಿ, ಐ ಥಿಂಕ್ ಯತ್ನಾಳ್ ಅವರ ವಿಷಯದಲ್ಲಿ ಅದಾಯಿತು. ಒಂದು ಸಲ ನೋಟಿಸ್ ಬಂತು, ಇನ್ನೊಂದು ಸಲ ನೋಟಿಸ್ ಬಂತು, ಆಗಲೇ ಒಂದು ಚೂರು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಿದ್ರೆ ಸರಿ ಹೋಗ್ತಿತ್ತು. ನೋಡಿ, ಇವತ್ತೊಂದು ರಹಸ್ಯ ಜಾಗದಲ್ಲಿ ಸಭೆ ನಡೆಸಿದ್ದಾರೆ. ಯಾರ್ಯಾರು? ಯತ್ನಾಳ್ರು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, TM ಸಿದ್ದೇಶ್ವರ್ ಎಲ್ಲರೂ ಒಂದು ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದರೆ, ಇಲ್ಲ, ನಾವು BJP ಹೈಕಮಾಂಡ್ಗೆ ಪುನರಪಿ ಒಂದು ಮನವಿಯನ್ನು ಮಾಡಬೇಕು, ಯತ್ನಾಳ್ರನ್ನ ವಾಪಸ್ ತೆಗೆದುಕೊಳ್ಳಿ ಪಾರ್ಟಿಯಲ್ಲಿ ಅಂತಕ್ಕಂಥ ಮನವಿಯನ್ನು ಮಾಡಬೇಕು ಅಂತ. ಇದನ್ನೇ ಹೈಕಮಾಂಡ್ ಕಳೆದ 2 ತಿಂಗಳಿಂದ ಹೇಳ್ತಿತ್ತು. ನೋಟಿಸ್, ಈಗ ಮೊದಲನೇ ನೋಟಿಸ್ ಕೊಟ್ಟ ಮೇಲೆ ಉಚ್ಚಾಟನೆ ಮಾಡಿರಲಿಲ್ಲ, ಸಸ್ಪೆನ್ಷನ್ ಮಾಡಿರಲಿಲ್ಲ. ಕಾರಣ ಏನು ಅಂದರೆ, ನಿಮ್ಮ ಸ್ವಭಾವವನ್ನು ತಿದ್ದುಕೊಳ್ಳಿ ಅಂತಕ್ಕಂಥದ್ದು. ಬಟ್ ಯತ್ನಾಳ್ರಿಗೆ ನನಗನ್ಸುತ್ತೆ, ಈಗ ಅವ್ರ ಜೊತೆಗಿರ್ತಕ್ಕಂಥವ್ರು ಕೂಡ ಅನೇಕರು ನನಗೆ ಹೇಳ್ತಾ ಇರೋದು, ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಅವರು ಹೂ ಅಂತಿದ್ರೆ ಹೊರತು ಹೊರಗಡೆ ಬಂದು ಮಾಧ್ಯಮಗಳು, ಕ್ಯಾಮ್ರಾಗಳು ಸಿಕ್ಕ ತಕ್ಷಣ ವಾಚಾಮಗೋಚರವಾಗಿ ಬೈದು ಬಿಡ್ತಾ ಇದ್ರು. ಅವ್ರಿಗೆ ಆ ಕಂಟ್ರೋಲ್, ಮಾತಿನ ಮೇಲೆ ಕಂಟ್ರೋಲ್ ಇರಲಿಲ್ಲ ಅಂತಕ್ಕಂಥ. ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ, ಅದರಲ್ಲೂ ನೀವು ಜನಸಂಘ ಮತ್ತು BJPಯ ರಾಜಕಾರಣದಲ್ಲಿ AK ಸುಬ್ಬಯ್ಯ ಒನ್ ಆಫ್ ದ ಫೈನೆಸ್ಟ್ ಅಪೋಸಿಷನ್ ಲೀಡರ್ಸ್ ಆಫ್ ಕರ್ನಾಟಕ ಪಾಲಿಟಿಕ್ಸ್. ಆದರೆ ಮಾತಿನ ಮೇಲೆ ಹಿಡಿತಾ ಇರಲಿಲ್ಲ, ಏನೋ ಮಾತನಾಡ್ಬಿಡ್ತಿದ್ರು. RSS ಜೊತೆ ತಿಕ್ಕಾಟ ಶುರು ಆಯಿತು. ಆಗ ಭೈರವ್ ದೇಶಪಾಂಡೆ ಬಗ್ಗೆ ಏನೋ ಮಾತನಾಡ್ಬಿಟ್ರು, ಪಾರ್ಟಿಯವರನ್ನು ಉಚ್ಚಾಟನೆ ಮಾಡ್ತು. ಅದಾದಮೇಲೆ ನೀವು ತೆಗೆದುಕೊಳ್ಳಿ, ರಾಷ್ಟ್ರ ಮಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಒನ್ ಆಫ್ ದ ಮೆವರಿಕ್ ಪಾಲಿಟಿಷಿಯನ್. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಎಷ್ಟು ಮಾತಾಡ್ತಿದ್ರು ಅಂದರೆ, ಪಾರ್ಟಿಗೆ ಅವರನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ. ವಾಜಪೇಯಿ ಹೇಳಿದ್ರು, ನನ್ನನ್ನಾದರೂ ಇಟ್ಕೊಳ್ಳಿ, ಅವರನ್ನಾದರೂ ಇಟ್ಕೊಳ್ಳಿ ಅಂತ. ಪಾರ್ಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ಡಂಪ್ ಮಾಡ್ತು. ಬಲರಾಜ್ ಮುಧೋಕ್
ವಾಜಪೇಯಿ, ಅಡ್ವಾಣಿ, ನಾನಾಜಿ ದೇಶ್ಮುಖ್ ಜೊತೆ ಪಾರ್ಟಿ ಕಟ್ಟಿದ ನಾಯಕ. ಆದರೆ ವಾಜಪೇಯಿ ಅವರನ್ನು ಇಷ್ಟು ಟೀಕಿಸ್ಲಿಕ್ಕೆ ಆರಂಭಿಸಿದ್ರು ಬಲರಾಜ್ ಮುಧೋಕ್ ಅಂದರೆ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಹೋಗಿ ಸಂಘ ಕಾರ್ಯಾಲಯಕ್ಕೆ ಹೋಗಿ ದೂರುಗಳನ್ನು ಹೇಳ್ತಕ್ಕಂಥದ್ದು, ಬಹಿರಂಗವಾಗಿ ಮಾತನಾಡ್ತಕ್ಕಂಥದ್ದು. ಹಿ ವಾಸ್ ಒನ್ ಆಫ್ ದ ಏನಂತಾರೆ ಎಥಿಕಲ್ ಲೀಡರ್ ಅಂತ ಬಲರಾಜ್ ಮುಧೋಕ್ರನ್ನು ನೋಡ್ತಿದ್ರು. ಈಗ ಅನೇಕರಿಗೆ ಅವ್ರ ಹೆಸರು ನೆನಪಿರ್ಲಿಕ್ಕಿಲ್ಲ, ಬಟ್ ಜನಸಂಘದ ಬಹಳ ದೊಡ್ಡ ನಾಯಕ ಬಲರಾಜ್ ಮುಧೋಕ್. ಪಾರ್ಟಿಯಲ್ಲಿ ಏನಾದರೂ ಮಾರ್ಜಿನಲೈಸ್ ಆದರು. ಇತ್ತೀಚೆಗೆ ತೀರ್ಕೊಂಡ್ರು. ನರೇಂದ್ರ ಮೋದಿ ಹೋಗಿದ್ರು ನೋಡಿ, ರಾಜೇಂದ್ರ ನಗರದಲ್ಲಿ ಅವ್ರ ಮನೆಗೆ ಹೋಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಬಂದಿದ್ರು. ಈಶ್ವರಪ್ಪನವರು ಪಾರ್ಟಿ ಟಿಕೆಟ್ ನಿರಾಕರಿಸಿದಾಗ ಏನನ್ನೂ ಮಾತನಾಡದೇ, ಇಲ್ಲ ನಾನು ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಅಂಥೇಳಿ ಶಿವಮೊಗ್ಗದವ್ರು ಹೋಗಿ ಮಗನಿಗೆ ಹಾವೇರಿಯಲ್ಲಿ ಟಿಕೆಟ್ ಕೇಳಿದ್ರು. ಯಾರು ಅಂದರೆ ಪಾಲಿಟಿಕ್ಸ್ ಅರ್ಥ ಆಗೋನಿಗೆ ಎಲ್ರಿಗೂ ಗೊತ್ತಿರುತ್ತೆ ಹಾವೇರಿಯಲ್ಲಿ ಅವ್ರ ಮಗನಿಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಅಂತ. ಏನನ್ನೋ ಮಾತನಾಡಲಿಕ್ಕೆ ಆರಂಭಿಸಿದ್ರು. ಕೊನೆಗೆ ಪಾರ್ಟಿಯಲ್ಲಿ ಮೂಲೆ ಗುಂಪಾಗಿ ಇವತ್ತು ವಾಪಸ್ BJPಗೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಸೇಮ್ ವಿತ್ ಯತ್ನಾಳ್, ಸೇಮ್ ಬಸನಗೌಡ ಪಾಟೀಲ್ ಯತ್ನಾಳ್ರು ಪದೇ ಪದೇ ಅಂದರೆ ನಿಮಗೆ ಒಂದೊಂದು ನೀವು ಹೇಳಿದ್ರಲ್ಲ, ಅತಿಯಾದರೆ ಅಮೃತವು ವಿಷ ಅಂತಕ್ಕಂಥದ್ದು. ಕೊನೆಗೆ ಹೆಂಗಾದರು ಅಂದರೆ, ನೀವು ಪಾರ್ಟಿಯ ಶುದ್ಧೀಕರಣಕ್ಕೋಸ್ಕರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಅದೇ ಪಾರ್ಟಿಯ ಹೈಕಮಾಂಡ್ಗೆ ಬೇಡವಾದರು, RSSಗೆ ಬೇಡವಾದರು. ಆಮೇಲೆ ನೋಡಿ, ಈಗ ನೀವು ಮೊನ್ನೆನೂ ಕೇಳ್ತಾ ಇದ್ರಿ, ಎಸ್ ಟಿ ಸೋಮಶೇಖರ್ ಮೇಲೆ ಕ್ರಮ ತೆಗೆದುಕೊಳ್ಳಲ್ಲ, ಶಿವರಾಮ್ ಹೆಬ್ಬಾರ್ ಮೇಲೆ ಕ್ರಮ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ರಮೇಶ್ ಜಾರಕಿಹೊಳಿ ಅವ್ರಿಗೆ ಆಪ್ಷನ್ಸ್ ಇವೆ. ಇಲ್ಲಿಲ್ಲ ಅಂದರೆ ಇನ್ನೊಂದು ಮನೆಗೆ ಹೋಗಿ, ಅವರು ಪಾರ್ಟಿಯಿಂದ ಇಲ್ಲ, ಅವರು ತಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ MLA ಆಗೋತಕ್ಕಂಥದ್ದು. ಮೂಲ ಸಿದ್ಧಾಂತದಲ್ಲಿ RSS ನಿಂದ ಅಲ್ಲ, ಅಲ್ಲ ಹಿಂದುತ್ವ RSS ಇದ್ರ ಮೂಲದಿಂದ ಬಂದವರಲ್ಲ. ಹೀಗಾಗಿ ಇವತ್ತು ಯತ್ನಾಳ್ರು ಕಾಂಗ್ರೆಸ್ಗೂ ಹೋಗ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಆ್ಯಂಡ್ ಹೊಸ ಪಕ್ಷ ಕಟ್ತೀನಿ ಅಂತಿದ್ದಾರೆ. ಅದರ ಪ್ಲಸ್ ಆ್ಯಂಡ್ ಮೈನಸ್ಗಳು ಅದು ಆಗುತ್ತೋ ಇಲ್ವೋ, ಆದರೆ ಅದರ ಇಂಪ್ಯಾಕ್ಟ್ ಏನು? ಹೊಸ ಪಕ್ಷ ಕಟ್ಟಲಿಕ್ಕೂ ನೋಡಿ, ಯಾವುದೇ ಒಂದು ಹೊಸ ಸಂಸ್ಥೆ ಕಟ್ಟಬೇಕು ಅಂತ ಅಂದ್ಕೊಳ್ಳಿ, ಯು ನೀಡ್ ರಿಸೋರ್ಸಸ್, ಯು ನೀಡ್ ಪೇಷನ್ಸ್, ಯು ನೀಡ್ ಏಜ್ ಇದೆ ಅಂತ ಅನ್ಕೋಣ, ಆಯಿತಾ. ಈಗ ಯಡಿಯೂರಪ್ಪನವರು ಯಾವ ಏಜಲ್ಲಿ ಪಾರ್ಟಿಯನ್ನು ಕಟ್ಟಿದ್ರು, ಆದರೆ ನಿಮ್ಮನ್ನು ನಂಬಿಕೊಂಡು ಇವನು ದಡ ಸೇರಿಸ್ತಾನಪ್ಪ ಅಂತ ಬರುವಂಥ ಜನ ಬೇಕಾಗ್ತಾರೆ. ಅದು ಯತ್ನಾಳ್ರ ಜೊತೆಗಿದೆಯಾ? ಈಗ ಅದು ಇದ್ದರೆ 48 ಗಂಟೆಯಲ್ಲಿ ಒಂದು ದೊಡ್ಡ ರ್ಯಾಲಿಂಗ್ ಪಾಯಿಂಟಾಗಿ ಹೊರಹೊಮ್ಮಬೇಕಿತ್ತು. ಸೋಷಿಯಲ್ ಮೀಡಿಯಾ ರ್ಯಾಲಿಂಗ್ ಪಾಯಿಂಟನ್ನು ನೀವು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ಹಿಡಿಲಿಕ್ಕೆ ಆಗಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಯತ್ನಾಳ್ರು ಕೆಲವರಿಗೆ ಹಿಟ್ ವಿಕೆಟ್ ಅಂತ ಹೇಳ್ತಾರೆ. ಯತ್ನಾಳ್ರ ನಿಜವಾದ ಸಾಮರ್ಥ್ಯದ ಪರೀಕ್ಷೆ ಈಗ ನಡೆಯುತ್ತೆ. ಅವರು ಇಷ್ಟು ದಿನ ಏನು ಮಾತಾಡ್ತಾಯಿದ್ರು, BJPಯ ಒಳಗಿದ್ಕೊಂಡು ಮಾತಾಡ್ತಾಯಿದ್ರು. ಹೊರಗೆ ಹೋದ ಮೇಲೆ ಗೊತ್ತಾಗುತ್ತೆ ಅವ್ರ ಸಾಮರ್ಥ್ಯ ಏನು, ಅವ್ರ ಸಂಘಟನಾ ಶಕ್ತಿ ಏನು, ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ. ಸರಿ ಇದ್ದರೆ ಪರಿಪರಿ ನೆಂಟರು ಅಂತೆ. ಹೌದು, ಈ ಹಿಂದೆ 2 ಸಲ ಅವರು BJPಯಿಂದ ಆಚೆ ಹೋಗಿದ್ರು. ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಇರುವ ಬದಲಾವಣೆಗಳೇನೇನು ನೋಡಿ. ಆಗ ನೀವು ಹೊರಗಡೆ ಹೋದಾಗ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾದಾಗಲೇ ಹೊರಗೆ ಹಾಕಿದ್ರು. ಅವರು ಆಗ ಶಾಸಕರಾಗಿರಲಿಲ್ಲ, ಸಂಸದರು ಆಗಿರಲಿಲ್ಲ. ಅವ್ರಿಗೆ ರಾಜ್ಯ ಪಾರ್ಟಿಯೇ ಅವ್ರನ್ನ ಉಚ್ಚಾಟನೆ ಮಾಡಿತ್ತು. ಆದರೆ ಆಗ ನಿಮಗೆ BJPಯಲ್ಲಿ ಯಡಿಯೂರಪ್ಪ ಇದ್ದರು, ಅನಂತಕುಮಾರ್ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಸದಾನಂದ ಗೌಡರು ಇದ್ದರು, VS ಆಚಾರ್ಯ ಇದ್ದರು, DH ಶಂಕರಮೂರ್ತಿ ಇದ್ದರು, ಘಟಾನುಘಟಿ ನಾಯಕರಿದ್ರು. ಆಗ ಈಗ ಪಾರ್ಟಿಯಲ್ಲಿ ಆ ಒಂದು ಗಟ್ಟಿ ನಾಯಕತ್ವ ಇಲ್ಲ. ಅಂದರೆ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಿಜ, ಪೂರ್ತಿ ಅವ್ರಿಗೆ ಅಕ್ಸೆಪ್ಟಬಿಲಿಟಿ ಉಂಟಾ? ಇನ್ನೂವರೆಗಂತೂ ಇಲ್ಲ. ಹೀಗಿರುವಾಗ ಈಗಂದರೆ BJP ಕರ್ನಾಟಕ ಯಾರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಯಾರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ 8 ತಿಂಗಳು ತೆಗೆದುಕೊಂಡಿತು. ಅದರ ಅರ್ಥ ಏನು? ನಿಮ್ಗೆ ಆ ನಾಯಕತ್ವದ ಕೊರತೆ ಇದೆ ಅಂತ. ಆ ನಾಯಕತ್ವದ ಕೊರತೆ ಇದ್ದಾಗ ಯತ್ನಾಳ್ರು ಉಚ್ಚಾಟನೆಗೊಂಡಿದ್ದು ಪಾರ್ಟಿಗೂ ನಷ್ಟ ಆಗುತ್ತೆ, ಯತ್ನಾಳ್ರಿಗೂ ನಷ್ಟ ಆಗುತ್ತೆ. ಇಲ್ಲಿ ಪಾರ್ಟಿಗೇನೋ ಲಾಭ ಆಗ್ಬಿಡುತ್ತೆ, ಯಾವ ಅರ್ಥದಲ್ಲಿ ಲಾಭ ಆಗುತ್ತೆ? ಲಾಭ ಆಗಲ್ಲ. ಆದರೆ ಯತ್ನಾಳ್ರಿಗೆ ಲಾಭ ಆಗುತ್ತಾ? ಇಲ್ಲ, ಅವ್ರಿಗೂ ನಷ್ಟ ಆಗುತ್ತೆ. ಹೀಗಾಗಿ ಇದು ಪಾರ್ಟಿ ಮತ್ತು ಯತ್ನಾಳ್ ಇಬ್ಬರಿಗೂ ನಷ್ಟ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಯಾರು ಹೆಚ್ಚು ರಿಸೈಲೆನ್ಸನ್ನು ತೋರಿಸ್ತಾರೆ ಅನ್ನೋದು ಪ್ರಾಯಶಃ ಮುಂದಿನ ಪಾಲಿಟಿಕ್ಸ್ ಮೇಲೆ ಅವಲಂಬಿತ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಒಂದು ಸುದ್ದಿ ವೈರಲ್ ಆಗ್ತಾ ಇತ್ತು. ಅಂದರೆ ಯಾರು ಹಿಂದೂ ಹುಲಿಗಳಿದ್ದಾರೆ ಅಥವಾ ಯಾರು RSS ನಿಷ್ಠರಿದ್ದಾರೆ ಅವರೆಲ್ಲರನ್ನು ಮುಗಿಸ್ತಾ ಬರ್ತಾ ಇದೆ BJP ಅಂತ ರಘುಪತಿ ಭಟ್ರ ಎಕ್ಸಾಂಪಲ್ ಕೊಟ್ಟರು, ಅನಂತಕುಮಾರ್ ಹೆಗಡೆ ಎಕ್ಸಾಂಪಲ್ ಕೊಟ್ಟರು, ಈಗ ಯತ್ನಾಳ್ರ ಎಕ್ಸಾಂಪಲ್ ಕೊಡ್ತಿದ್ದಾರೆ. BJP ಸ್ಟ್ಯಾಂಡ್ ಬಗ್ಗೆ ನೋಡಿ, ಕಾರ್ಯಕರ್ತರ ಅಭಿಪ್ರಾಯ ಅದೊಂದು ಕ್ವೆಶ್ಚನ್, ಅದನ್ನು 2 ಬಗೆಯಿಂದ ನೋಡ್ಬೋದು ಅನ್ಸುತ್ತೆ. ನನಗೊಬ್ಬ ಪತ್ರಕರ್ತನಾಗಿ ನಾನು 2 ಬಗೆಯಿಂದ ನೋಡ್ತೀನಿ. ಯಾವತ್ತೂ ರಾಜಕಾರಣ ಅದು ಬುದ್ಧಿಬಲ. ಅದಕ್ಕೆ ಹಿಂದಿಯಲ್ಲಿ ಚದುರಂಗದಾಟ, ಬುದ್ಧಿಬಲ ಅಂತಾರೆ ಅದಕ್ಕೆ. ಆ ಚದುರಂಗದಾಟದಲ್ಲಿ ನೀವು ಇಲ್ಲ ನೋಡಿ, ಯು ಶುಡ್ ಬಿ ಸ್ಟ್ರಾಟಜಿಕಲ್ ವಿತ್ ಇನ್ ಯುವರ್ ಪಾರ್ಟಿ. ಪಾಲಿಟಿಕ್ಸ್ನಲ್ಲಿ ಸ್ಟ್ರಾಟಜಿಕಲ್ ಆಗಿರ್ಬೇಕು. ಜನಸೇವೆಯಲ್ಲಿ ನೀವು ಹೃದಯವಂತರಾಗಿರ್ಬೇಕು.
ಇಲ್ಲಿ ಇಲ್ಲ, ನಾನು ಐಡಿಯಾಲಜಿಕಲ್ ಇದ್ದೀನಿ, ಆದರೆ ನಾನು ಪಾಲಿಟಿಕ್ಸ್ ಆಡ್ಲಿಕ್ಕೆ ಬರೋಲ್ಲ. ನೀವು ಯಾರ್ಯಾರ ಹೆಸರನ್ನು ತೆಗೆದುಕೊಂಡ್ರಿ, ಈಗ ನಾನು ಅದನ್ನು ಹೇಳಿದ ತಕ್ಷಣ ವಿವಾದ ಆಗುತ್ತೆ. ಅನಂತಕುಮಾರ್ ಹೆಗಡೆ ಅವರು 2000 ಹೆಚ್ಚು ಕಡಿಮೆ ಅವರು ಯಾವಾಗ ಕೇಂದ್ರ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟರು, 2014ರಿಂದ ಅವರು 2014ರಲ್ಲಿ ಆ್ಯಕ್ಟಿವ್ ಇದ್ದರು. 2019ರಲ್ಲಿ ಆರ್ ಎಸ್ ಬಂದಮೇಲೆ ಅವ್ರು ಕ್ಷೇತ್ರದಲ್ಲಿ ಎಲ್ಲಿದ್ದರು? 3-4 ವರ್ಷ ಕ್ಷೇತ್ರದಲ್ಲೇ ಇರಲಿಲ್ಲ. ಈಶ್ವರಪ್ಪನವರು ಮೊದಲೇ ಕನ್ವಿನ್ಸ್ ಮಾಡಬೇಕಿತ್ತು, ಹೋಗಿ ನಂಗೆ ಟಿಕೆಟ್ ಬೇಕು ಅಂತಕ್ಕಂಥದ್ದು. ಆಗ ಹೇಳಿಬಿಟ್ರು ಇಲ್ಲ 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 ನನಗೆ ಟಿಕೆಟ್ ಬೇಡ, ನಾನು ಪಾರ್ಟಿಯ ತ್ಯಾಗ ಮಾಡ್ತೀನಿ ಅಂತ. ನಂತರ ಯಾಕೆ ಮಗನಿಗೆ ಟಿಕೆಟ್ ಕೇಳಿದ್ರಿ? ಸೇಮ್ ವಿತ್ ಪ್ರತಾಪ್ ಸಿಂಹ ವಾಸ್ ಇನ್ ಯುಫೋರಿಯಾ. ಇಲ್ಲ, ನಾನು ಮೈಸೂರಲ್ಲಿ ಬೆಂಗಳೂರು ಹೈವೇ ಮಾಡಿಬಿಟ್ಟಿದ್ದೀನಿ, ನನಗೆ ಟಿಕೆಟ್ ಸಿಕ್ಬಿಡುತ್ತೆ ಅಂತ. ಆದರೆ ಟಿಕೆಟ್ ಅಂದರೆ ಮೈಸೂರು ಯದುವೀರ್ ಒಡೆಯರನ್ನು ಕರ್ಕೊಂಡು ಬರಲಿಕ್ಕೆ ಏನೇನು ಪ್ರಯತ್ನಗಳು ನಡೆದಿದ್ವು ಗೊತ್ತೇ ಆಗಲಿಲ್ಲ ಅವ್ರಿಗೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರು ಅಲ್ರಿ, ನನಗೆ ಇನ್ನೂವರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಅರ್ಥ ಆಗದೇ ಇರೋ ಸಂಗತಿ. ನಿಮ್ಗೆ ಜನಪ್ರಿಯತೆ ಇದೆ, ನಿಮ್ಮ ಬಗ್ಗೆ ಇವತ್ತು ಸಿಂಪತಿ ಇದೆ, ನೀವೊಬ್ಬ ಒಳ್ಳೆಯ ನಾಯಕರು ಅಂತಕ್ಕಂಥದ್ದರ ಬಗ್ಗೆ ಅಕ್ಸೆಪ್ಟಬಿಲಿಟಿ ಇದೆ. ಆದರೆ ನೀವು ಎಷ್ಟು ಮಾತಾಡ್ತಿದ್ರಿ? ಕೊನೆಗೆ ಮಾತಾಡಿ ಸಾಧಿಸಿದ್ದಾದ್ರೆ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಯತ್ನಾಳ್ ಮತ್ತು ಬಣದ ಮೂವ್ ಏನಿರುತ್ತೆ ಮತ್ತು ಬಿಜೆಪಿಯ ಅಲ್ಲ, ಈಗ ನೀವು ಪ್ರಾದೇಶಿಕ ಪಕ್ಷ ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ. ಅಷ್ಟು ಸುಲಭ ಅಲ್ಲ ಪ್ರಾದೇಶಿಕ ಈ ಕರ್ನಾಟಕದಲ್ಲಿ ನೋಡಿ, ನೀವು ಘಟಾನುಘಟಿ ನಾಯಕರನ್ನ ವೆರಿ ಶಾರ್ಟ್ ಟೈಮಲ್ಲಿ ಹೇಳ್ತೀನಿ. ನಿಜಲಿಂಗಪ್ಪನವರು 1969ರಲ್ಲಿ ಇಂದಿರಾ ಗಾಂಧಿಯನ್ನು ಹೊರಗೆ ಹಾಕಿದ್ರು ಇಲ್ಲೇ ಗಾಜಿನ ಮನೆಯಲ್ಲಿ. ನಂತರ ಇಂದಿರಾ ಗಾಂಧಿ ಕಟ್ಟಿದ ಪಕ್ಷ ಕರ್ನಾಟಕದಲ್ಲಿ 72ರಲ್ಲಿ ಅಧಿಕಾರಕ್ಕೆ ಬಂದು ದೇವರಾಜ ಅರಸರು, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದರು. 72ರಲ್ಲಿ ಸಿಂಡಿಕೇಟ್ ಸೋತು ಹೋಯಿತು. ದೇವರಾಜ ಅರಸರನ್ನು ಚಿಕ್ಕಮಗಳೂರು ಚುನಾವಣೆಯ ನಂತರ ಸಂಜಯ್ ಗಾಂಧಿ ಪಾರ್ಟಿಯಿಂದ ಹೊರಗೆ ಹಾಕಿದರು. 80ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡ ನಂತರ 83ರವರೆಗೆ ಒನ್ ಇಲೆಕ್ಷನ್ ಫೆನಾಮಿನನ್. ಅದಾದಮೇಲೆ ನೀವು ಬಂಗಾರಪ್ಪನವ್ರನ್ನ ತೆಗೆದುಕೊಳ್ಳಿ. 94ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ಟಿದರು. 8.5% ವೋಟು, ಒಂದು 10 ಶಾಸಕರು. ಎಲ್ಲಿ ನಂತರ ಅವರು BJPಗೆ ಹೋದರು, ಸಮಾಜವಾದಿಗೆ ಹೋದರು, JDSಗೆ ಹೋದರು. ಆ ರೀತಿಯ ಪಯಣವನ್ನು ಮಾಡಬೇಕಾಯಿತು. ಯಡಿಯೂರಪ್ಪನವರು 2013ರಲ್ಲಿ ಒಂದು ಪಾರ್ಟಿ ಒನ್ ಇಲೆಕ್ಷನ್ ಫೆನಾಮಿನನ್ ಪಾರ್ಟಿ ಕಟ್ಟಿದ್ರು, 10% ವೋಟ್ ತೆಗೆದುಕೊಂಡ್ರು, 6 ಶಾಸಕರಿದ್ದರು. ನಂತರ ತರಾತುರಿಯಲ್ಲಿ 14ರಲ್ಲಿ ಬಂದು ಬಿಜೆಪಿ ಸೇರಿಕೊಂಡ್ರು. ಹೀಗಿರುವಾಗ ನಿಮಗೆ ಕರ್ನಾಟಕದಲ್ಲಿ ದೇವೇಗೌಡರನ್ನ ಬಿಟ್ಟರೆ ಯಾರು ಪ್ರಾದೇಶಿಕ ಪಕ್ಷ ಕಟ್ಟಿ ಯಶಸ್ವಿಯಾಗಿದ್ದಾರೆ? ದೇವೇಗೌಡರ ಟೈಮಿಂಗ್ ಚೆನ್ನಾಗಿತ್ತು. ಲಿಂಗಾಯತರು ಜನತಾದ ಪಾರ್ಟಿ ಬಿಟ್ಟು BJPಗೆ ಹೋದರು. BJPಗೆ ಒಕ್ಕಲಿಗ ನಾಯಕತ್ವ ಇರಲಿಲ್ಲ. ಇಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದ್ದರಿಂದ ಒಂದು ಲೆಜೆಂಡ್ ಅಂತಕ್ಕಂಥದ್ದು ಬಂತು. JDS 25 ವರ್ಷ ಸರ್ವೈವ್ ಆಯಿತು. ಬಟ್ ಬೇರೆ ಯಾವ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಸರ್ವೈವ್ ಆಗಿದೆ? ನೀವು ಒಂದು ಪಾರ್ಟಿಯಲ್ಲಿದ್ದಾಗ ನಾಯಕನನ್ನು ನಿಂತು ಬೈಬೋದು, ಆದರೆ ಹೊರಗಡೆ ಬಂದಾಗ ನೀವು ಪಾರ್ಟಿ ಕಟ್ಟಬೇಕಾಗತ್ತೆ, ಪಾಸಿಟಿವ್ ಅಜೆಂಡಾ ಕೊಡಬೇಕಾಗತ್ತೆ, ಎಲ್ಲ ಬಲಗಳು ಬೇಕಾಗತ್ತೆ. ಅದು ಬಲ. ನಾನು ಯಾರನ್ನೂ ನಿರಾಕರಿಸ್ತಾ ಇಲ್ಲ. ಪಾಲಿಟಿಕ್ಸ್ನಲ್ಲಿ ಯು ಕೆನಾಟ್ ಶರ್ಕ್ ಅವೇ ಎನಿಬಡಿ. ಆದರೆ ಯತ್ನಾಳ್ರ ಅಗ್ನಿ ಪರೀಕ್ಷೆ ಶುರು ಆಗಿದ್ದು ಮೊನ್ನೆಯ ಉಚ್ಚಾಟನೆಯ ನಂತರ. ರೈಟ್, ನೋಡೋಣ ಏನೇನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.